ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಅವರ 72ನೇ ವರ್ಷದ ಹುಟ್ಟುಹಬ್ಬವನ್ನ ಅಭಿಮಾನಿ ಬಳಗದಿಂದ ಅದ್ಧೂರಿಯಾಗಿ ಆಚರಿಸಲಾಯಿತು. ಅಂಧ ಮಕ್ಕಳೊಂದಿಗೆ ಕೇಕ್ ಕತ್ತರಿಸಿ ಹುಟ್ಟುಹಬ್ಬ ಆಚರಿಸಿಕೊಂಡ ಸಿದ್ದೇಶ್ವರ್ಗೆ ಮಾಜಿ ಸಚಿವರು, ಸಂಸದರು, ವಿಧಾನ ಪರಿಷತ್ ಸದಸ್ಯರು ಶುಭ ಕೋರಿದರು. ಹಾಗಿದ್ರೆ ಮಾಜಿ ಸಂಸದರ ಹುಟ್ಟುಹಬ್ಬದ ಝಲಕ್ ಹೇಗಿತ್ತು ಅಂತೀರಾ? ಇಲ್ಲಿದೆ ನೋಡಿ. ಅಭಿಮಾನಿ ಬಳಗದಿಂದ ಸಿದ್ದೇಶ್ವರ್ ಅವರ 72ನೇ ವರ್ಷದ ಹುಟ್ಟುಹಬ್ಬ ಆಚರಣೆ. ನಗರದ ಅಭಿನವ ರೇಣುಕಾ ಮಂದಿರದಲ್ಲಿ ನಡೆದ ಕಾರ್ಯಕ್ರಮ. ಸಿದ್ದೇಶ್ವರ್ ಹುಟ್ಟುಹಬ್ಬಕ್ಕೆ ಹರಿದು ಬಂತು ಅಭಿಮಾನಿಗಳಿಂದ ಶುಭಾಶಯಗಳ ಮಹಾಪುರ. ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಅವರ 72ನೇ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳು ಸಂಭ್ರಮದಿಂದ ಆಚರಿಸಿದರು. ನಗರದ ಅಭಿನವ ರೇಣುಕಾ ಮಂದಿರದಲ್ಲಿ ಅಭಿಮಾನಿಗಳ ಬಳಗದಿಂದ ಹಮ್ಮಿಕೊಂಡಿದ್ದು ಸಿದ್ದೇಶ್ವರ್ ಅಂಧ ಮಕ್ಕಳೊಂದಿಗೆ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬ ಆಚರಿಸಿಕೊಂಡರು. ಸಿದ್ದೇಶ್ವರ್ ಜನ್ಮದಿನದ ಸವಿನೆನಪಿಗಾಗಿ ಅದ್ದೂರಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಮಾಜಿ ಸಚಿವ, ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ, ಎಂಎಲ್ಸಿ ರವಿಕುಮಾರ್, ಸಂಸದ ಗೋವಿಂದ ಕಾರಜೋಳ, ಮಾಜಿ ಸಚಿವ ಮುರುಗೇಶ್ ನಿರಾಣಿ ಸೇರಿದಂತೆ ಪಕ್ಷದ ಮುಖಂಡರು ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಿದ್ದೇಶ್ವರ್ಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿದರು. ಮುಖಂಡರುಗಳು ಕಾರ್ಯಕರ್ತರೊಂದಿಗೆ ಹುಟ್ಟುಹಬ್ಬ ಆಚರಿಸಿಕೊಂಡ ಸಿದ್ದೇಶ್ವರ್ ಲೋಕಸಭೆ ಚುನಾವಣೆಯ ಸೋಲಿನ ಬಗ್ಗೆ ಹೇಳಿದ್ದು ಹೀಗೆ. ನಾನು ಚುನಾವಣೆಗೆ ನಿಲ್ಲಲಿಲ್ಲ ಅಂತ ಮೊದಲೇ ಹೇಳಿದ್ದೆ. ಪರೀಕ್ಷೆ ಈಗ ಶಿವಮೊಗ್ಗಕ್ಕೂ ಬಂದ್ಮೇಲೆ ಬಹಳ ಕಳವಾಗದಂತ ಅದೇನೋ ಸತ್ಯವೇ. ಆ ಚುನಾವಣೆ 2 ದಿನ ಮೊದಲು ನಿಂತ ಸಂದರ್ಭದಲ್ಲಿ ನನಗೆ ಏನೋ ಮನೆ ಕಿವಿಯವಾಗಿ 42 ದಿವಸ ಬೆಳಿಗ್ಗೆ ಒಂದು ಸಾಯಂಕಾಲ ಒಂದು 5 ಇಂಜೆಕ್ಷನ್ ಅಂತ ಒಂದು ಪರಿಪಾಠ ಆಯಿತು. ಅದರಿಂದ ನನಗೆ ಆರೋಗ್ಯ ಕೂಡ ಆಗೇಟಿತ್ತು. ಅದರಿಂದ ಯಾರು ಕೂಡ ನಿಲ್ಲಕ್ಕೆ ಇಷ್ಟ ಇರಲಿಲ್ಲ. ನಾನು ನಮ್ಮ ಮನೆಯಲ್ಲಿ ಇಲ್ಲ, ನನ್ನ ತಮ್ಮನಿಗೆ ಕೊಡ್ರಿ ಅಂತ ಹೇಳ್ತೀನಿ. ಆಕಸ್ಮಿಕವಾಗಿ ನನ್ನ ತಮ್ಮನ ಮಗನಿಗೆ ಮನೆಗೆ ರಾಷ್ಟ್ರ ನಾಯಕರು ಘೋಷಣೆ ಮಾಡಿದರು. ಚುನಾವಣೆಗೆ ನಮ್ಮನ್ನು ಯಾರು ಕೂಡ ಕಾರ್ಯಕರ್ತರು ಬಿಟ್ಟಿಲ್ಲ. ಹಗಲು ರಾತ್ರಿ ಕಷ್ಟಪಟ್ಟು ಕಾರ್ಯಕರ್ತರು 6 ಲಕ್ಷಕ್ಕಿಂತ ಹೆಚ್ಚು ಮತವನ್ನು ಪಡೆದರೆ ನಾನು ಹೃತ್ಪೂರ್ವಕವಾದ ನಾವೇನೇ ಸೋತಿದ್ರು ಕೂಡ ನಮ್ಮನ್ನ ನಾವು ಸೋತಿದ್ವಿ ಹೊರತು ಕಾಂಗ್ರೆಸ್ ನಮ್ಮನ್ನ ಮುಟ್ಟಿಗೆ ಹಾಕೊಂಡು ಏನೋ ಒಂದು ಮನೆ ಮಾಡಿ ಸೋತ್ವಿ. ಆ ಸೋಲಿಗೆ ನಾವು ಕೂಡ ಕಾಣ್ತಾರೆ. ಯಾಕೆಂದ್ರೆ ನಾನು ಯಾವ ಕ್ಷೇತ್ರಕ್ಕೂ ಹೋಗಕ್ಕಾಗಲಿಲ್ಲ. ಖಾಲಿಯಾಗಿ ನನ್ನ ಕ್ಷೇತ್ರಕ್ಕೆ ಹೋಗಲ್ಲ. ಅಕಸ್ಮಾತ್ ನಾನೇ ನಮ್ಮನೆ ಜೊತೆಗೆ ನಾನು ಪ್ರಚಾರಕ್ಕೆ ಹೋಗಿದ್ರೆ ನಿಜವಾಗ್ಲೂ ಕೂಡ ಅದ್ಯಾರು ನನಗೆ ವಿರೋಧ ಮಾಡ್ತಿದ್ರು ಅವ್ರು ಅಲ್ಲೇ ಹೇಳಿ ಬರ್ತಿದ್ದೆ. ನಾನು ಆ ಬದುಕು ಮಾಡ್ಲಿಕ್ಕೆ ಆಗಲಿಲ್ಲ. ಇವತ್ತು ಸೋಲ್ತೀವಿ ಅಂತ ನಾವು ಯಾವುದೇ ತರವಾಗಿ ವ್ಯಸನ ಪಡುವಂತ ಅವಶ್ಯಕತೆ ಇಲ್ಲ. ನಾವು ಸೋತಿಲ್ಲ. ಇವತ್ತು ಕೇಂದ್ರಕ್ಕೆ ಕಳಿಸಂತ ಒಂದು ಸೀಟನ್ನ ಸೋಲಿಸಿದ್ದಾರೆ. ಮೋದಿ ಅವರು ಒಂದು ಸೀಟ್ ಕೊಡದಂತ ಸೋಲಿಸಿದ್ರೆ ಹೊರತು ನಾವು ಯಾರು ಕೂಡ ಸೋತಿಲ್ಲ. ನಾವು ಗೆದ್ದೇವೆ ನನ್ನ ಭಾವನೆ. ಸಿದ್ದೇಶ್ವರ್ ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಮಾಜಿ ಸಚಿವ, ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ, ಸಿದ್ದೇಶ್ವರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿದರಲ್ಲದೆ 100 ಕಾಲ ಚೆನ್ನಾಗಿರಲೆಂದು ಹಾರೈಸಿದರು. ಅಷ್ಟೇ ಅಲ್ಲದೆ ಸೋತಾಗ ಕುಗ್ಗಬಾರದು, ಗೆದ್ದಾಗ ಹಿಗ್ಗಬಾರದು ಎಂದು ಸಂಸದರಿಗೆ ಕಿವಿಮಾತು ಹೇಳಿದರು. ಸೋಲಿನಿಂದ ಕುಗ್ಗದೆ, ಸವಾಲುಗಳಿಗೆ ಜಗ್ಗದೆ, ವಿರೋಧಕ್ಕೆಂದು ಬಗ್ಗದಂತ ಗಟ್ಟಿತನವ ಬೆಳೆಸುವ. ಅದಕ್ಕೆ ನಾನು ಸಿದ್ದೇಶ್ವರ ಕೇಳೋದಿಷ್ಟೇ, ಈ ಚುನಾವಣೆ ಸೋಲಿನಿಂದ ಕುಗ್ಗಬಾರದು, ಸವಾಲುಗಳಿಗೆ ಜಗ್ಗಬಾರದು, ವಿರೋಧಕ್ಕೆ ಬಗ್ಗಬಾರದು. ಆನೆ ಯಾವತ್ತಿದ್ರು ಆನೆಯೇ, ಹಾಗೆ ಬದುಕಬೇಕು ಅಂತೇಳಿ ವಿನಂತಿ ಮಾಡಿ ಕಡೆಯದಾಗಿ ಒಂದು ಮಾತು, ಭೂಮಿಗೆ ಬಿತ್ತಿದ ಬೀಜ ನಾವು ಮಾಡಿದ ಕರ್ಮ ಅದು ಫಲ ಕೊಟ್ಟೇ ಕೊಡುತ್ತೆ.
ಯಾರು ಒಳ್ಳೇದು ಮಾಡಿದಾರೋ ಅದಕ್ಕೆ ಒಳ್ಳೆ ಫಲ, ಯಾರಾದ್ರೂ ಪಕ್ಷಕ್ಕೆ ದ್ರೋಹ ಮಾಡಿದ್ರೆ ಆ ದ್ರೋಹಕ್ಕೆ ಕೂಡ ಫಲ ಇದ್ದೇ ಇರುತ್ತೆ. ಹಾಗಾಗಿ ಅವರವರ ಕರ್ಮವನ್ನ ಭಗವಂತನಿಗೆ. ಒಟ್ಟಿನಲ್ಲಿ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಅವರ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಆಚರಿಸುವ ಮೂಲಕ ಅಭಿಮಾನ ಮೆರೆದಿದ್ದಂತೂ ಸುಳ್ಳಲ್ಲ.